ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಭಾರತ ನಮ್ಮ ಸಂಸ್ಕೃತಿ ಓಕೆ ಕೈ ಕುಲ್ಕೊಂಡು ಆ ಟೈಮ್ ಹೀಟ್ ಆಫ್ ದ ಮೂಮೆಂಟ್ ಅವಾಗ ಏನಾಗಬೇಕೋ ಅದಾಯಿತು. ಸೊ ಇವಾಗ ಅವ್ರದ್ದು ಏನು ತರಲೆ ಸುಮ್ಮನೆ ಅಲ್ಲ. ಇವಾಗ ಐ ಥಿಂಕ್ ಹಾರಿಸ್ ರೌಫು ಆ ಮನುಷ್ಯ ತರಲೆ ಮಾಡಿವಿ ಲಾಸ್ಟ್ ಟೈಮಲ್ಲಿ ಕೈ ಕುಲ್ಕೊ ಇನ್ನೊಂದು ಮತ್ತೊಂದು ಹಿಂಗೆ ಹೋಗಿ ಹಿಂಗೆ ಸ್ಲೆಡ್ಜಿಂಗ್ ಮಾಡೋದು ಅವೆಲ್ಲ ಏನು ಸೈನಿಕರಿಗೆ ಇದಕ್ಕೆ ಲಿಂಕ್ ಮಾಡ್ಬಾರ್ದು. ಕ್ರಿಕೆಟ್ ಇಸ್ ಜೆಂಟಲ್ಮನ್ ಗೇಮ್ ಅಂತ ಕರಿತೀವಿ, ಶುರು ಮಾಡಿದ್ದು ಅವರೇ ಅಲ್ವಾ. ಹಾಗಾಗಿ ಆ ಥರದ್ದೆಲ್ಲ ಆಗುತ್ತೆ. ಸೊ ಅದೆಲ್ಲವನ್ನು ಬಿಟ್ಟು ನೋಡಿದ್ರೆ ತುಂಬ ಸ್ಟ್ರಾಂಗ್ ಆಗಿದೆ ಟೀಮು, ಚೆನ್ನಾಗುತ್ತೆ. ಆ್ಯಂಡ್ ಚೇಂಜಸ್ ಏನಿಲ್ಲ. ಅಭಿಷೇಕ್ ಶರ್ಮಾ ಆಲ್ರೆಡಿ ಬಂದಿದ್ದಾರೆ, ಫುಟೇಜಸ್ ಎಲ್ಲ ನೋಡಿದಾಗ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಸಂಜು ಸ್ಯಾಮ್ಸನ್ ಹೊರಗಡೆ ಹೋಗ್ತಾರೆ, ಇವರು ಅಭಿಷೇಕ್ ಬರ್ತಾರೆ. ಮತ್ತು ಇನ್ಮಿಕ್ಕಿದ್ದು ಏನು ಚೇಂಜಸ್ ಇದೆ ನನಗೆ ಕುಲ್ದೀಪ್ ಬೇಕು. ಕುಲ್ದೀಪ್ ಒಳಗಡೆ ಬರ್ತಾರೆ ನೋಡೋಣ. ಚಕ್ರವರ್ತಿ ಮೇಲೆ ಇವತ್ತು ಒಂದಷ್ಟು ನಿರೀಕ್ಷೆ ಇದೆ. ಸೊ ಈ ಥರದ್ದು ಒಂದಷ್ಟಿದೆ. ಸೊ ಓವರ್ ಆಲ್ ನನಗೆ ಪಾಸಿಟಿವ್ ಆಗಿದೆ. ಸನತ್ ಸರ್, ನಾವು ಸಾಮಾನ್ಯವಾಗಿ ಭಾರತ ಪಾಕಿಸ್ತಾನ ಅಂತ ಒಂದು ನಿರೀಕ್ಷೆ ಇಟ್ಕೊಂಡಿರ್ತೀವಿ. ಸೊ ನಿಮ್ಮ ನಿರೀಕ್ಷೆ ಏನಿದೆ ಇವತ್ತು? ಇದು ಒಂದು ಅಂದರೆ ಒಂದೇ ಮಾತು ಹೇಳ್ಬೇಕಂದ್ರೆ ಸ್ಕ್ರಿಪ್ಟೆಡ್ ಇದು. ಓಕೆ, ಇಡೀ ಮ್ಯಾಚ್ ಒಂದು ಸ್ಕ್ರಿಪ್ಟೆಡ್. ಯಾಕೆಂದರೆ ಯಾಕೆ ಹೇಳ್ತೀನಿ ಅಂತಂದರೆ ಇಲ್ಲಿ ನಾವೀಗ ಕೂತ್ಕೊಂಡು ಮಾತಾಡ್ತಿದ್ವಲ್ಲ, ಇಲ್ಲಿಂದಲೇ ಹೋಗುತ್ತೆ ದುಡ್ಡು. ಇದು ಕೇವಲ ಕ್ರಿಕೆಟ್ ಓಕೆ ಒಪ್ಕೊಳ್ತೀನಿ, ICC ಮ್ಯಾಚ್ ಓಕೆ ಎಲ್ಲ ಓಕೆ. ಬಟ್ ಈ ಒಂದು ಮ್ಯಾಚಿಂದ ಸುಮಾರು 5,000 ಕೋಟಿ ರೂಪಾಯಿ ಟರ್ನ್ ಓವರ್ ಆಗುತ್ತೆ ಅಂದಾಜು. ಓ ಮೈ ಗಾಡ್. ಅಂದಾಜು ಅಂದರೆ ಪ್ರತಿ ಯಾವುದು ಟೆಲಿಕಾಸ್ಟಿಂದ ಹಿಡಿದು ಮ್ಯಾಚಿಂದ ಹಿಡಿದು ಎಲ್ಲವೂ ಟರ್ನ್ ಓವರ್ ಆಗುತ್ತೆ. ಇಲ್ಲಿ ಒಬ್ಬ ಪೇಂಟ್ ಹಾಕ್ತಾನಲ್ಲ ಅಲ್ಲಿಂದಲೂ ದುಡ್ಡು ಬರುತ್ತೆ. ಇದು ಸ್ಕ್ರಿಪ್ಟೆಡ್ ಮ್ಯಾಚ್. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತಂದ್ರೆ ಇಲ್ಲಿ ಈ ಮ್ಯಾಚ್ ಆಗೋಕ್ಕೆ ಮೇನ್ ಕಾರಣನೇ ICC ಮತ್ತು BCCI. ಇಲ್ಲಿ ಏನಾಗಿದೆ ಅಂತಂದ್ರೆ ಪಾಕಿಸ್ತಾನ ಆಡಲೇಬೇಕು, ಅವ್ರು ಬಾಯ್ಕಟ್ ಮಾಡ್ತೀವಿ ಅಂತಂದ್ರೆ ಅವ್ರಿಗೆ ರೀಸನ್ ಇರಲಿಲ್ಲ ಆ್ಯಕ್ಚುಲಿ. ಯಾವುದು ಈಗ ಫಾರ್ ಎಕ್ಸಾಂಪಲ್ ಯಾವುದು ಅವ್ರು ಭಾರತದಲ್ಲಿ ಆಡಲ್ಲ ಅಂತ ಅಂದಾಗ ನಾವು ಶ್ರೀಲಂಕಾದಲ್ಲಿ ಆಡಿಸಿದ್ವಿ ಅವ್ರನ್ನ. ಅದೇ ಬಾಂಗ್ಲಾದವರು ಇವ್ರ ಮಾತು ಕೇಳ್ಕೊಂಡು ಬಾಂಗ್ಲಾದವ್ರು ಬಂದು ಭಾರತದಲ್ಲಿ ಆಡಲ್ಲ ಅಂತ ಅಂದ್ರು. ಅವರು ಕಿತಾಪತಿ ಮಾಡ್ಕೊಂಡು ಅವರು ಟೂರ್ನಿಂದ ಔಟ್ ಆದರು. ಆ ಸೈಡ್ ತೀರ್ಸ್ಕೊಳ್ಳೋಕ್ಕೋಸ್ಕರ ಅವರು ಬಾಯ್ಕಟ್ ಮಾಡ್ತೀವಿ ಅಂತಂದ್ರು. ಆವಾಗ ಏನಾಯ್ತು, ಬಾಯ್ಕಟ್ ಮಾಡಿದಾಗ ಯಾರು BCCI ಏನು ಮಾತಾಡಿಲ್ಲ, ICC ಮತ್ತು ಶ್ರೀಲಂಕಾ ಕ್ರಿಕೆಟ್ ಬೋರ್ಡ್ ಎಲ್ಲರೂ ಸಂಧಾನ ಮಾಡ್ಕೊಂಡು ಅವರನ್ನು ಮ್ಯಾಚ್ ಆಡಿಸಿದ್ದಾರೆ. ಯಾಕೆ ಬೇಕಿತ್ತು? ಈಗ ಸಣ್ಣ ರಾಷ್ಟ್ರಗಳಿಗೆ ಕಿತ್ತಾಕಿದಂಗೆ ಇವ್ರನ್ನ ಕಿತ್ತಾಕ್ಬೋದಿತ್ತಲ್ವಾ. ಬಟ್ ಯಾಕೆ ಮಾಡಿಲ್ಲ ಅಂತಂದ್ರೆ ಅವ್ರಿಗೂ ಗೊತ್ತು ಇಲ್ಲಿ ದುಡ್ಡು ಹರಿದು ಬರುತ್ತೆ ಅಂತ. ಕ್ರಿಕೆಟ್ ಏನಾಗಿದೆ ಅಂತಂದ್ರೆ ಇದು ನಾವು ಎಂಜಾಯ್ ಮಾಡ್ತಿದ್ವಿ, ಆಟ ನೋಡ್ಕೊಂಡು ಗಲ್ಲಿ ಕ್ರಿಕೆಟ್ ಆಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬರ್ತಿದ್ವಿ. ಇದು ಪಕ್ಕಾ ಬಿಸ್ನೆಸ್ ಆಗಿದೆ. ಒಂದು ಸಿನಿಮಾ ಪ್ರೊಡ್ಯೂಸ್ ಹೆಂಗೆ ಮಾಡ್ತಿದ್ವಿ ನಾವು ಹೇಳ್ಬಾರ್ದು, ಹೇಳ್ತಿದ್ದೀನಿ. ಇಲ್ಲಿ ICC ಅದಕ್ಕೆ ಬಂಡವಾಳ ಆಗ್ತಿದೆ. BCCI ಇದು ಏನು ಇದು ಪ್ರೊಡ್ಯೂಸರ್ ತರ ಮಾಡ್ತಿದ್ದಾರೆ. ಒಬ್ಬ ಡೈರೆಕ್ಟರ್ ಶ್ರೀಲಂಕಾ ಕ್ರಿಕೆಟ್ ಬೋರ್ಡ್ ಇವರು ಚಿತ್ರಕಥೆ ಬರೀತಿದ್ದಾರೆ. ಎಲ್ಲ ಇವರು ಮಾಡ್ಕೊಂಡು ನಾವು ಮೀಡಿಯಾದವ್ರು ಏನ್ ಮಾಡ್ತೀವಿ ಅಂತಂದ್ರೆ ಮ್ಯೂಸಿಕ್ ಕೊಡ್ತೀವಿ, ಅಂದ್ರೆ ಒಂದು ಹೈಪ್ ಮಾಡ್ತಿದ್ವಿ ನಾವು, ಇನ್ಕ್ಲೂಡಿಂಗ್ ನಾನು ಕೂಡ ಮೀಡಿಯಾದಲ್ಲಿ ಇದ್ದವನೇ. ಬಟ್ ಈ ಮ್ಯಾಚ್ ಒಂದು ಸಿಕ್ಕಾಪಟ್ಟೆ ಹೈಪ್ ಕೊಡ್ತಿದ್ವಿ. ಇದು ಗ್ಲೋಬಲ್ ಆಗಿ ಯಾಕೆ ಇಂಗ್ಲೆಂಡ್ ಮತ್ತು ಆಸ್ಟ್ರೇಲಿಯಾ ಮ್ಯಾಚ್ ಯಾಕೆ ಅಷ್ಟೊಂದು ಮೊದಲು ಎಲ್ಲ ಫೈಟ್ ಇತ್ತಲ್ವಾ, ಈಗ ಯಾಕಿಲ್ಲ? ಈಗ ಇವ್ರದ್ದು ಕಂಪೇರ್ ಮಾಡಕ್ ಹೋದ್ರೆ ನಾವು ಒಪ್ಕೊಳ್ತೀನಿ, ಪಾಕಿಸ್ತಾನ ಸ್ಟ್ರಾಂಗ್ ಟೀಮ್. ನಾವು 90s ಅಲ್ಲಿ ಬಂದಾಗ ಅವರಷ್ಟು ಸ್ಟ್ರಾಂಗ್ ಟೀಮ್ ಯಾವುದೂ ಇಲ್ಲ ಆಕ್ಚುಲಿ. ಬೌಲಿಂಗ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಬ್ಯಾಟ್ಸ್ಮನ್ ಆಗಿರ್ಬೋದು. ಬಟ್ ಇವಾಗಿನ ಪಾಕಿಸ್ತಾನ ಮತ್ತು ಆವಾಗಿನ ಪಾಕಿಸ್ತಾನ ನಾವು ಕಂಪೇರ್ ಮಾಡೋಕ್ಕಾಗಲ್ಲ. ಆಲ್ಮೋಸ್ಟ್ 2010 ತನಕ ಇಂಡಿಯಾ ಪಾಕಿಸ್ತಾನ ಅಂತಂದ್ರೆ ಒಂದು ದೊಡ್ಡ ರೈವಲ್ರಿ ಇತ್ತು, ಅಂದ್ರೆ ಆ ಥರ ಫೈಟ್ ಇತ್ತು. ಬಟ್ ಇವಾಗಿನ ಟೀಮ್ ಜೊತೆ ನಾವು ಅಷ್ಟೊಂದು ನಾವು ಫೈಟ್ ಯಾಕೆ ಈ ಮತ್ತೆ ಹೇಳ್ತೀನಿ ಅಂತಂದ್ರೆ, ನೀವು ಪಾಕಿಸ್ತಾನ ಟೀಮ್ ಅಂತ ಅಂದ ತಕ್ಷಣ ಸ್ವಲ್ಪ ಲೆಂತ್ ಆಗುತ್ತೆ ಮಾತಾಡ್ತೀನಿ. ಪಾಕಿಸ್ತಾನ ಟೀಮ್ ಅಂತ ಬಂದ ತಕ್ಷಣ ನಮಗೆ ವಕ್ರ ಯೂನಸ್ ನೆನಪಾಗ್ತಾರೆ, ಇಮ್ರಾನ್ ಖಾನ್ ನೆನಪಾಗ್ತಾರೆ, ವಸೀಂ ಅಕ್ರಮ್ ನೆನಪಾಗ್ತಾರೆ, ಇಂಜಮುಲ್ ಹಕ್ ನೆನಪಾಗ್ತಾರೆ, ಶೋಯಿಬ್ ಅಖ್ತರ್ ನೆನಪಾಗ್ತಾರೆ. ಬಟ್ ಈ ಟೀಮಲ್ಲಿ ನಿಮಗೆ ಬಾಬರ್ ಆಜಮ್ ಬಿಟ್ರೆ ಯಾರು, ಮತ್ತೆ ಶಾಹಿನ್ ಶಾ ಅಫ್ರಿದಿ, ಇವರಿಬ್ಬರನ್ನ ಬಿಟ್ರೆ ಮತ್ತೆ ಯಾರು ಇದು ಮಾಡ್ತಿದ್ದಾರೆ? ಈಗ ಒಬ್ಬರಿದ್ದಾರೆ, ಯಾರು ಉಸ್ಮಾನ್ ತಾರಿಕ್. ಅವರು ಒಂದು ಡಿಫ್ರೆಂಟ್ ಬೌಲಿಂಗ್ ಇದರಲ್ಲಿ ಸ್ವಲ್ಪ ಸುದ್ದಿ ಆಗಿದ್ದಾರೆ. ಅದು ಬಿಟ್ರೆ ಕೆಪಾಸಿಟಿ ಏನಿದೆ, ನಂಗೆ ಆಶ್ಚರ್ಯ ಆಗುದೇನಂದ್ರೆ, ನಾವು ಪಾಕಿಸ್ತಾನ ಟೀಮ್ ಅಂದ ತಕ್ಷಣ ಫಾಸ್ಟ್ ಬೌಲರ್ ಅಂದ್ರೆ ಅದೊಂಥರ ಇದು ಫಾಸ್ಟ್ ಬೌಲರ್ದು ಫ್ಯಾಕ್ಟ್ರಿ ಅಂತಾನೆ ಕರಿತಿದ್ರು. ಈ ಟೀಮಲ್ಲಿ ಅವರು ಸ್ಪಿನ್ನರ್ಸ್ ಆಡಿಸ್ತಿದ್ದಾರೆ. ಅಂದ್ರೆ ಅಷ್ಟು ಒಂದು ಕಾಲದಲ್ಲಿ ಪಾಕಿಸ್ತಾನ ವೇಗದ ಬೌಲರ್ ವರ್ಸಸ್ ಭಾರತ ಬ್ಯಾಟರ್ಗಳು ಅನ್ನೋ ತರ ಇತ್ತು. ಈಗ ಪಾಕಿಸ್ತಾನದ ಸ್ಪಿನ್ನರ್ಸ್ ವರ್ಸಸ್ ಭಾರತದ ಬ್ಯಾಟ್ಸ್ಮನ್ಗಳು ಅನ್ನೋ ತರ. ಇದು ಏನಾಗಿದೆ ಅಂದ್ರೆ ಓವರ್ ಆಲ್ ಆಗಿ ಒಂದು ಫುಲ್ ಹೈಪ್ ಕೊಟ್ಬಿಟ್ಟು ಇಡೀ ವರ್ಲ್ಡ್ ಕಪ್ ಏನಿದೆ ಅದು ಒಂದು ಇಡೀ ಮ್ಯಾಚ್ ಬೇರೆ ಮ್ಯಾಚ್ ಇದೆಲ್ಲ ದುಡ್ಡು ಈ ಒಂದು ಮ್ಯಾಚ್ ಇಂದ ಬರುತ್ತೆ. ಇದೇ ಬೇಕಾಗಿರೋದು. ಇಲ್ಲಿ ದೇಶ ಪ್ರೇಮ ಇಲ್ಲಿ ಏನಂದ್ರೆ ಜನರ ಎಮೋಷನಲ್ ಜೊತೆ ಆಟ ಆಡ್ಕೊಂಡು ಇವರು ದುಡ್ಡು ಮಾಡ್ತಿದ್ದಾರೆ ಅಷ್ಟೇ. ನಾವು ಅದನ್ನ ನೋಡ್ಕೊಂಡು ಎಂಜಾಯ್ ಮಾಡ್ತಿದೀವಿ ಅಷ್ಟೇ. ಬಟ್ ಇದು ಅದಕ್ಕಿಂತ ಅಂದ್ರೆ ಅಲ್ಟಿಮೇಟ್ ಗೇಮ್. ಈಗ ಅವ್ರು ಕಂಪೇರ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಅಂದ್ರೆ ಇಂಡಿಯಾ ಪಾಕಿಸ್ತಾನ ಅಂದ್ರೆ ಪಾಕಿಸ್ತಾನದವರು ಸ್ಲೆಡ್ಜಿಂಗ್ ಮಾಡ್ತಿದ್ದಾರೆ. ಅಭಿಷೇಕ್ ಶರ್ಮಾ ನಂಗೆ ಹೆದರ್ಕೊಂಡು ಅವ್ರಿಗೆ ಹೊಟ್ಟೆ ನೋವು ಬಂದಿತ್ತು ಅಂತ ಏನೇನೋ ಮಾತಾಡ್ತಾರೆ. ಅದ್ರ ಇತಿಹಾಸ ತೆಗೆಯೋಕೆ ಹೋದ್ರೆ ಅವ್ರಿಗೆ ಇನ್ನೂ ಬುದ್ಧಿ ಬಂದಿಲ್ಲ ಅಂತ ಕಾಣುತ್ತೆ. ಇದೇ ಅಬ್ದುಲ್ ಕಾದಿರ್, ಸಚಿನ್ ತೆಂಡೂಲ್ಕರ್ ಇದು ಮಾಡ್ಕೊಂಡು ಟಾರ್ಗೆಟ್ ಮಾಡ್ಕೊಂಡು 3 ಬಾಲ್ 3 ಸಿಕ್ಸರ್ ಹೊಡ್ಸ್ಕೊಂಡಿದ್ದಾರೆ. ಇದೇ ಶೋಯಿಬ್ ಅಖ್ತರ್ ಕೂಡ ಟಾರ್ಗೆಟ್ ಮಾಡ್ಕೊಂಡು ಸ್ಲೆಡ್ಜಿಂಗ್ ಮಾಡ್ಕೊಂಡು ಹೊಡ್ಸ್ಕೊಂಡಿದ್ದಾರೆ. ಶಾಹಿನ್ ಶಾ ಅಫ್ರಿದಿಗೂ ಬುದ್ಧಿ ಬಂದಿಲ್ಲ. ಎಲ್ರಿಗೂ ಅಂದ್ರೆ ಅವ್ರ ಮಾತಿನಲ್ಲಿ ಒಂದು ರೀತಿಯಲ್ಲಿ ಸ್ಲೆಡ್ಜಿಂಗ್ ಮಾಡ್ತಾರೆ. ಬಟ್ ಒಂದು ತಿಳ್ಕೋಬೇಕು, ಇದು ಹಳೆಯ ಟೀಮ್ ಇಂಡಿಯಾ ಅಲ್ಲ, ಇದು ಹೊಸ ಜನರೇಷನ್, ಜನರೇಷನ್ ಇದೆ ಅಲ್ಲ, ಅಂತಹ ಟೀಮ್ ಇಂಡಿಯಾ ಪ್ಲೇಯರ್ಸ್ ಇದ್ದಾರೆ. ಅದನ್ನ ಅವರು ಅರ್ಥ ಮಾಡ್ಕೊಂಡಿಲ್ಲ. ಅವರು ತುಂಬಾ ನಮ್ಮಿಂದ
ಹಿಂದಿದ್ದಾರೆ ಅವರು. ಕರೆಕ್ಟ್ ಕರೆಕ್ಟ್ ಟೆಕ್ನಿಕಲ್ ಆಗಿರ್ಬೋದು ಅಥವಾ ಟ್ಯಾಲೆಂಟ್ ಅಲ್ಲಿ ಆಗಿರ್ಬೋದು, ಒಪ್ಕೊಳ್ತೀನಿ. ಪಾಕಿಸ್ತಾನದಲ್ಲಿ ಸಿಕ್ಕಾಪಟ್ಟೆ ಟ್ಯಾಲೆಂಟ್ ಇದೆ, ಅದ್ರಲ್ಲಿ ಎರಡು ಮಾತಿಲ್ಲ. ಬಟ್ ಅವರಿಗೆ ಸರಿಯಾದಂತಹ ಒಂದು ಫೆಸಿಲಿಟಿ ಸಿಗ್ತಾ ಇಲ್ಲ ಅಲ್ಲಿ. ಅದು ಅವರೇ ಮಾಡ್ಕೊಂಡಿರೋದು. ಇವ್ರು ಹೇಳಿದ್ರಲ್ಲ ಬಿಕಾರಿ ದೇಶ ಅಂತ ಹೇಳ್ಬಿಟ್ಟು, ಅವರು ಅಷ್ಟೆಲ್ಲ ಬಿಕಾರಿ, ಅವ್ರಿಗೆ ದುಡ್ಡಿನ ಬಂಡವಾಳ ಕಮ್ಮಿ ಇದ್ರೂ ಕೂಡ ನಾವು ಬಾಯ್ ಕಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಎಷ್ಟು ದುರಾಂತರ ಇರ್ಬೇಕು ಹೇಳಿ. ಹೌದೌದು ನಿಜ.